ಹಿರಿಯ ನಟಿ ಜೂಲಿ ಲಕ್ಷ್ಮಿ ಅವರ ಸಿನಿಮಾ ಅಂದ್ರೆ ಸಾಕು ಅವರ ಅಭಿಮಾನಿಗಳು ಕಾದು ಕುಳಿತು ನೋಡುತ್ತಿದ್ದವರೇ ಹೆಚ್ಚು. ಆದರೆ ಅಷ್ಟರ ಮಟ್ಟಿಗೆ ಅವರ ಪಾತ್ರಕ್ಕೆ ಜೀವ ತುಂಬುತ್ತಿದ್ದ ಮಹಾನ್ ಕಲಾವಿದೆ ಎಂದರೆ ತಪ್ಪಾಗುವುದಿಲ್ಲ. ಆದರೆ ಇದೀಗ ಇದ್ದಕ್ಕಿದ್ದ ಹಾಗೆ ಚಿತ್ರರಂಗದಿಂದ ದೂರವಾಗಿದ್ದಾರೆ. ಕಾರಣ ಏನು ಎಂಬುದು ಯಾರಿಗೂ ಕೂಡ ತಿಳಿದಿಲ್ಲ. ಆದರೆ ಇಷ್ಟೆಲ್ಲ ಫೇಮಸ್ ಆದ ಹಿರಿಯ ನಟಿ ಲಕ್ಷ್ಮಿ ಅವರ ಮಗಳು ಯಾರು ಗೊತ್ತಾ? ಹಾಗಾದ್ರೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ, ಯಾರು ಕೂಡ ಸ್ಕಿಪ್ ಮಾಡಬೇಡಿ. ನಿಮಗೂ ಕೂಡ ಜೂಲಿ ಲಕ್ಷ್ಮಿ ಹಾಗೂ ಅವರ ಮಗಳು ಅಂದ್ರೆ ಇಷ್ಟನಾ? ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕನ್ನಡ ಚಿತ್ರರಂಗದ ಹಿರಿಯ ನಟಿ ಲಕ್ಷ್ಮಿ ಅವರಿಗೆ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ಒಲಿದು ಬಂದಿದೆ. ಹುಟ್ಟಿದ್ದು ಆಂಧ್ರ ಪ್ರದೇಶದಲ್ಲಾಗಿದ್ದರಿಂದ ಇವರ ಮೂಲ ಭಾಷೆ ತೆಲುಗು. ಸೌತ್ ಇಂಡಿಯನ್ ಸ್ಟಾರ್ ಎಂದೇ ಖ್ಯಾತಿ ಪಡೆದ ಇವರಿಗೂ ಜೀವನದಲ್ಲಿ ಸಾಕಷ್ಟು ಏರಿಳಿತಗಳು ಎದುರಾಗಿವೆ. ಅದನ್ನೆಲ್ಲ ಎದುರಿಸಿ ಬೆಳೆದ ನಟಿ ಇಂದು ಸ್ಯಾಂಡಲ್ವುಡ್ನ ಮೈಲಿಗಲ್ಲಾಗಿದ್ದಾರೆ. ನಟಿ ಜೂಲಿ ಲಕ್ಷ್ಮಿ ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಹಾಗೂ ಹಿಂದಿ ಸಿನಿಮಾಗಳಲ್ಲಿ ನಟಿಸಿ ಸಹ್ಯೆನಿಸಿಕೊಂಡಿರುವ ಕಲಾವಿದೆ. ಬರೋಬ್ಬರಿ 150ಕ್ಕೂ ಸಿನಿಮಾಗಳ ಪಾತ್ರಕ್ಕೆ ಜೀವ ತುಂಬಿದವರ ಇವರ ಜೀವನದಲ್ಲೂ ಬಿರುಗಾಳಿಗಳು ಉಂಟಾಗಿತ್ತು. 3 ಜನರನ್ನ ಮದುವೆ ಆಗಿದ್ದ ಲಕ್ಷ್ಮಿ ಅವರಿಗೆ ಒಬ್ಬಳು ಮಗಳಿದ್ದಾರೆ. ಅವರು ಕೂಡ ದೊಡ್ಡ ನಟಿಯಾಗಿದ್ದಾರೆ. ಹಾಗಾದ್ರೆ ಯಾರು ಲಕ್ಷ್ಮಿ ಅವರ ಮಗಳು? ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ. ನಟಿ ಲಕ್ಷ್ಮಿ ಅವರ ಮಗಳೆಂದರೆ ಅವರೇ ಐಶ್ವರ್ಯ ಭಾಸ್ಕರನ್. ಐಶ್ವರ್ಯ ಅವರು ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಫೆಬ್ರವರಿ 10ರಂದು ಅವರು ಅಭಿನಯಿಸಿರುವ ದಾದಾ ತಮಿಳು ಸಿನಿಮಾ ತೆರೆ ಕಂಡಿತ್ತು. ಕನ್ನಡದಲ್ಲಿ ಒಗ್ಗರಣೆ, ಪಾಂಡವರು, ಹೊಸ ಕಾವ್ಯ ಸಿನಿಮಾಗಳಲ್ಲಿ ಅವರು ನಟಿಸಿದ್ದಾರೆ. ಸದ್ಯಕ್ಕೆ ಅವರು ತಮಿಳು ಕಿರುತೆರೆಯಲ್ಲಿ ಸಕ್ರಿಯರಾಗಿದ್ದಾರೆ. ಬಟರ್ಫ್ಲೈಸ್, ನರಸಿಂಹಂ ಮತ್ತು ಪ್ರಜಾ ಚಿತ್ರಗಳಲ್ಲಿ ಐಶ್ವರ್ಯ ಭಾಸ್ಕರನ್ ಮೋಹನ್ ಲಾಲ್ಗೆ ನಾಯಕಿಯಾಗಿ ನಟಿಸಿದ್ದರು. ಒಂದು ಕಾಲದಲ್ಲಿ ಅವರು ಮಲಯಾಳಂ ಪ್ರೇಕ್ಷಕರಲ್ಲಿ ಬಹಳ ಜನಪ್ರಿಯರಾಗಿದ್ದರು. ಐಶ್ವರ್ಯ ಟಿವಿ ಧಾರಾವಾಹಿಗಳಲ್ಲಿಯೂ ಕೆಲಸ ಮಾಡಿದ್ದಾರೆ. ಐಶ್ವರ್ಯ ಅವರ ತಾಯಿ ಲಕ್ಷ್ಮಿ ದಕ್ಷಿಣ ಭಾರತದ ಪ್ರಸಿದ್ಧ ನಟಿ. ಇವರು ಕೆಲವು ಸಮಯದಿಂದ ಬೆಳ್ಳಿತೆರೆಯಲ್ಲಿ ಸಕ್ರಿಯರಾಗಿಲ್ಲ. ಐಶ್ವರ್ಯ ಸಂದರ್ಶನದಲ್ಲಿ ತಮ್ಮ ಬಳಿ ಕೆಲಸವೂ ಇಲ್ಲ, ಹಣವೂ ಇಲ್ಲ ಎಂದು ಬಹಿರಂಗಪಡಿಸಿದ್ದಾರೆ. ಇನ್ನು ಐಶ್ವರ್ಯ 1994ರಲ್ಲಿ ತನ್ವೀರ್ ಅಹಮದ್ ಅವರನ್ನು ವಿವಾಹವಾದರು. ಮದುವೆಯ ನಂತರ ಅವರು ಚಲನಚಿತ್ರೋದ್ಯಮವನ್ನು ತೊರೆದು ತಮ್ಮ ಕುಟುಂಬದೊಂದಿಗೆ ನಿರತರಾದರು. ಆದರೆ 3 ವರ್ಷಗಳ ನಂತರ ಐಶ್ವರ್ಯ ತಮ್ಮ ಪತಿಯಿಂದ ವಿಚ್ಛೇದನ ಪಡೆದರು. ವಿಫಲವಾದ ಮದುವೆಯ ನಂತರ ಐಶ್ವರ್ಯ ಮಾದಕ ದ್ರವ್ಯಗಳಿಗೆ ವ್ಯಸನಿಯಾಗಿದ್ದರು. ಅವರು ಪುನರ್ವಸತಿ ಕೇಂದ್ರಕ್ಕೆ ಹೋಗಿ ಚಿಕಿತ್ಸೆ ಪಡೆದು ನಂತರ ಅಧ್ಯಯನ ಪೂರ್ಣಗೊಳಿಸಿದರು. 1999ರಲ್ಲಿ ಐಶ್ವರ್ಯ ಮತ್ತೆ ಚಿತ್ರರಂಗಕ್ಕೆ ಮರಳಿದರು. ಇದಾದ ನಂತರ ಅವರು ಚಲನಚಿತ್ರಗಳಲ್ಲಿ ಪೋಷಕ ಪಾತ್ರಗಳಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಲಕ್ಷ್ಮಿ ಅವರ ಮಗಳ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ.